ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ನುಗತಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಬಿಜೆಪಿ ಮುಖಂಡ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವ ವಿ ಮಂಜುನಾಥ್ ಎಂಬುವರ ವಿರುದ್ಧ ಸರ್ಕಾರಿ ಭೂ ಕಬಳಿಕೆ ಆರೋಪ ಕೇಳಿಬಂದಿದೆ. ನುಗಿದಹಳ್ಳಿ ಗ್ರಾಮದ ಸರ್ವೆ ನಂಬರ್ 132ರಲ್ಲಿ ಮಂಜುನಾಥ್ ಅವರ ಕುಟುಂಬಕ್ಕೆ ಸೇರಿದ 2 ಎಕರೆ ಜಮೀನಿದೆ. ಇನ್ನು ಈ 2 ಎಕರೆ ಜಮೀನಲ್ಲಿ ವಿ ಮಂಜುನಾಥ್ ಅವರ ಹೆಸರಿಗೆ 30 ಗುಂಟೆ, ಅವರ ಅಣ್ಣ ಸುಬ್ಬರಾಜು ಅವರ ಹೆಸರಿಗೆ 30 ಗುಂಟೆ, ಸಂಬಂಧಿಕರಾದ ಆಶಾರಾಣಿ ಹೆಸರಿನಲ್ಲಿ 20 ಗುಂಟೆ ಜಮೀನಿದೆ. 132 ಸರ್ವೆ ನಂಬರ್ ಪಕ್ಕ 51 ಸರ್ವೆ ನಂಬರ್ ಸರ್ಕಾರಿ ಜಾಗ ಇದೆ. ಬಿಜೆಪಿ ಮುಖಂಡ ತನ್ನ ಪ್ರಭಾವ ಬಳಸಿ 5-6 ಎಕರೆ ಸರ್ಕಾರಿ ಗೋಮಾಳ ಜಾಗವನ್ನ ಕಬಳಿಸಿಕೊಂಡಿರೋ ಅಂತ ಆರೋಪ ಕೇಳಿಬಂದಿದೆ. ಅದೇ 50 ಬಂದು ಮೇಲೆ ಇದು ಸರ್ಕಾರಿ ಜಾಗ ಇತ್ತು, ಹಳ್ಳು ಗುಂಡಿ ಎಲ್ಲನೂ ಅದೆಲ್ಲ ಮುಚ್ಚಿ ಅಗ್ದಾರ್ ಮಾಡ್ಕೊಂತವನೆ. ಕೇಳೋಕ್ಕೋದ್ರೆ ನಮ್ಗೆ ಆಗೈತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರಾಗಿ ಅವರು ಬಿ ಜೆ ಪಿ ಲೀಡರ್ ಅವರೇ. ಇವಾಗ ನಾವೇನಾದ್ರು ಕೇಳೋಕ್ಕೋದ್ರೆ ನಮ್ಗೆ ಆಗೈತೆ, ಇದೆಲ್ಲ ನಮ್ಮದೇ ಅಂತಂದು ಹೇಳ್ತಾರೆ. ಅವ್ರದ್ದು 1.5-2 ಎಕರೆ ಇರ್ಬೋದು ಸರ್ ಅಷ್ಟೇ. ಇವಾಗ ಎಷ್ಟು ಒತ್ತುವರಿ ಮಾಡಿದ್ದಾರೆ? 5-6 ಎಕರೆ ಬರ್ತದೆ ಸರ್. ಫುಲ್ ಯಾವ ರೀತಿ ಮೊದಲು ಹೆಂಗಿತ್ತು ಜಾಗ ಇದು? ಅದೆಲ್ಲ ಒಂಗಿళ్ళు ದಿನಗಳು ಇದ್ದಿದ್ದು ಸರ್. ಇವಾಗ ಏನು ಮಾಡವ್ರೆ? ಎಲ್ಲ ಅಚ್ಚುಕಟ್ಟು ಮಾಡ್ಯಾವ್ರೆ ಸರ್. ಇವಾಗ ಬಂದರೆ ಕಿಲಿಯಿಂದ ನಮ್ಮ ಹೊಲದ ಮ್ಯಾಗ ನಮ್ಮ ತೋಟದ ಮ್ಯಾಗ ಬರ್ತಾವೆ ಸರ್ ನೀರು, ಹಂಗೆ ಮಾಡ್ಯಾವ್ರೆ ಸರ್. ನಮ್ಗೆ ತೊಂದರೆ ಆಗ್ತದೆ ಸರ್, ಕಿತ್ಕೊಂಡ್ರೆ ಅನುಕೂಲ. ಬರ್ಬೇಕು ಯಾರ್ಕನ್ನ ಕೊಟ್ಬಿಡಿ ಸರ್. ಇನ್ನು ನುಗತಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಬಿಜೆಪಿ ಮುಖಂಡ ವಿ ಮಂಜುನಾಥ್ ತನ್ನ ಪ್ರಭಾವ ಬಳಸಿ 5-6 ಎಕರೆ ಸರ್ಕಾರಿ ಜಮೀನನ್ನು ಕಬಳಿಸಿದ್ದಾರಂತೆ. ಬೃಹತ್ ಕಾಲುವೆ ಗುಂಡಿಗಳಿದ್ದ ಜಾಗವನ್ನ ಜೆಸಿಬಿ ಮೂಲಕ ಮುಚ್ಚಿ ಒತ್ತುವರಿ ಮಾಡಿಕೊಂಡು ಕಲ್ಲು ಕೂಚಾಗಳಿಂದ ಕಾಂಪೌಂಡ್ ಹಾಕಲು ತಯಾರಿ ಮಾಡಿಕೊಂಡಿದ್ರಂತೆ. ಇವರ ವಿರುದ್ಧ ಸ್ಥಳೀಯ ಗ್ರಾಮಸ್ಥರು ತಹಸೀಲ್ದಾರ್ಗೆ ದೂರು ನೀಡಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಸರು ರಾಜರತ್ನಂ ಅಂತ, ನಾವು ಇದೇ ಊರಿನವರು. ನಮಗೆ ಈ ಜಮೀನು ಪಕ್ಕ ಜಮೀನಿದೆ, ಈ ಕಡೆ ಜಮೀನಿದೆ. ಮೇಲ್ಗಡೆಯಿಂದ ಫಾರೆಸ್ಟಿಂದ ಬೇಕಾದಷ್ಟು ನೀರು ಬರ್ತದೆ. ಆ ನೀರೆಲ್ಲ ನೋಡಿ ಇಲ್ಲಿ ದೊಡ್ಡ ಹಳ್ಳ ಇತ್ತು ನೋಡಿ, ಈಗಲೂ ಇದೆ, ಮುಚ್ಚಿದ್ದಾನೆ. ಈ ಹಳ್ಳ ಅದರ ಮೂಲಕ ಹೋಗ್ತಾಯಿದ್ದು ನೀರು. ಇವ್ರ ಜಮೀನು ಮಧ್ಯದಲ್ಲಿ ದೊಡ್ಡ ಹಳ್ಳ ಇದೆ. ಕೆಳಗಡೆ ಚೆಕ್ ಡ್ಯಾಮ್ ಒಂದು ಅದು 10 ಲಕ್ಷ ಕೊಟ್ಟು ದೊಡ್ಡ ಚೆಕ್ ಡ್ಯಾಮ್ ಕಟ್ಟಿದ್ದಾರೆ, ಅದಕ್ಕೆ ಹೋಗ್ತಿದ್ವು. ಈಗ ಈತನೇನು ಮಾಡಿದ್ದು, ಮೊದಲು ಇವರಿಗೆ 1-2 ಎಕರೆ ಇತ್ತು, ಬರೀ ನೀಲಗಿರಿ ಇತ್ತು. ಮೇಲೆ ಎಲ್ಲ ಹಳ್ಳ ಬಳ್ಳ ಕೊಳ್ಳ ಇತ್ತು. ಇದುವರೆಗೂ ಯಾವತ್ತೂ ಉಳುಮೆ ಮಾಡಿಲ್ಲ ಆ ಜಮೀನ ಸರ್ಕಾರಿ ಜಾಗ ಹಂಗೆ ಇತ್ತು. ಜನ ಏನೋ ಪಬ್ಲಿಕ್ ಪರ್ಪಸ್ಗೇನು ಆಗ್ತದೆ ಅಂತ ಯಾರೂ ಉಳಕ್ಕೆ ಹೋಗಿರಲಿಲ್ಲ. ಇವನು ಇತ್ತೀಚೆಗೆ ಏನು ಮಾಡಿದ್ರು, ಮಂಜುನಾಥ್ ಸುಬ್ಬರಾಜು ಅವ್ರದ್ದು ಆ ಮುಡ್ಕಲ್ಲಿ 2 ಎಕರೆ ಇದೆ. ಅದ್ರ ಜೊತೆಗೆ ಇದನ್ನೆಲ್ಲ ಕ್ಲೀನಾಗಿ ಮನೆ ಇಟಾಚಿ JCB ತಗೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹಳ್ಳಗಳೆಲ್ಲ ಮುಚ್ಚಿ ದೊಡ್ಡ ಹಳ್ಳ ಮುಚ್ಚಿದ್ದಾನೆ ಫಾರೆಸ್ಟಿಂದ ಬರ್ತಕ್ಕಂಥ ನೀರಿಗೆ. ಅವನು BJP ಇದು ಯಾವುದು ಮಂಚೂಣಿಯಲ್ಲಿದ್ದಾನೆ, ಯಾವುದ್ರಲ್ಲಿ ರಿಯಲ್ ಎಸ್ಟೇಟಲ್ಲಿ, ಈ ತಾಲೂಕು ನಂಬರ್ 1 ಅಂತ. ಅವನು ಇದನ್ನು ಮಾಡ್ತಾನೆ, ಮಾಡಿ ಯಾರಿಗೋ ಮಾರಾಕ್ತಾನೆ. ನೋಡಿ ಕಲ್ಲುಗಳು ಬೇರೆ ಹೊಡೆದಿದ್ದಾನೆ. ಯಾವುದು ವಿತೌಟ್ ಅಳತೆ ಇಲ್ಲ. ಅವ್ನ ಜಮೀನು ಎಲ್ಲಿ ಅಂತ ಗುರ್ತು ಮಾಡಿಲ್ಲ. ಅವ್ನ ಜಮೀನು ಗುರ್ತು ಮಾಡ್ಕೊಳ್ಳಿ, ಬಿಕ್ಕಿದ್ದು ಬಿಟ್ಬಿಡಲಿ. ಸರ್ಕಾರಕ್ಕೆ ಯಾವುದು ಪಬ್ಲಿಕ್ ಪರ್ಪಸ್ ಅವ್ನ ಜಮೀನು ಯಾರೂ ಕೇಳೋದಿಲ್ಲ. ಅವನಿಗೆ ಇರಲಿ. ಪ್ರಭಾವ ಬಳಸಿ ಈ ಥರ ಎಲ್ಲ ಇದು ಮಾಡಿ ಒತ್ತುವರಿ ಮಾಡಿದ್ದಾನೆ. ನಮ್ಗೆ ಹಳ್ಳಗಳೆಲ್ಲ ಮುಚ್ಚಿದ್ದಾನೆ. ಯಾವ ಕೊಡಿ ನಮ್ಮದೇನಿಲ್ಲ, ಬಡವ್ರಿಗೆ ಕೊಡಿ. ಸ್ಮಶಾನ ಇಲ್ಲಿ ಊರಿಗೆ, ಸ್ಮಶಾನಕ್ಕೆ ಕೊಡಿ. ಊರಲ್ಲಿ ಇಷ್ಟ ಅಗಲ ಸ್ಮಶಾನ ಇದೆ. 1,500-2,000 ಜನ ಇದ್ದಾರೆ. ಕೊಡಿ, ಸ್ಮಶಾನಕ್ಕೆ ರಿಸರ್ವ್ ಮಾಡಿ, ಬೇಡ ಅಂದಿದ್ದೇನು. ಈಗ ಸದ್ಯಕ್ಕೆ ಗ್ರಾಮ ಪಂಚಾಯತ್ ಸದಸ್ಯ. ಅವನು ಒಳ್ಳೆ ಹಣಕಾಸು ಇರ್ತಕ್ಕಂಥವನು. ಒತ್ತುವರಿ ಎಲ್ಲರ ಮೇಲೆ ದಬಾವಣೆ ಮಾಡ್ತಾನೆ. ದಬ್ಬಾಳಿಕೆ ಮಾಡ್ತಾನೆ. ಸರ್ಕಾರ ಜಾಗ ಫುಲ್ ಒತ್ತುವರಿ ಮಾಡಿದ್ರೆ ಬಿಡಿಸ್ಬಿಡಿ. 4 ಎಕರೆ ಇರ್ಬೋದು ಹತ್ರ ಅಂದಾಜು. ಅವನದಲ್ಲದೆ 1-2 ಎಕರೆ, ಇಲ್ಲಿ 2 ಎಕರೆ ಇದೆ, ಊರಲ್ಲಿದೆ. ಊರಲ್ಲಿ ಬೇಕಾದಷ್ಟಿದೆ. ಅವ್ನು ದೊಡ್ಡ ರೈತಾನೆ, ಅವನು ಏನು ಸಣ್ಣ ರೈತ ಅಲ್ಲ. ಅಲ್ಲೊಂದು 4 ಎಕರೆ, ಅಲ್ಲೊಂದು 4 ಎಕರೆ ಎಲ್ಲ ಬಾಗಿಲು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಣ್ಣ ತಮ್ಮಂದರು. ಇದೆ ಅವನೇನು ಸಬ್ಸ್ಟೆಂಟ್ ಹೋಲ್ಡ್ರೆ. ಬರೀ ಇದು 2 ಎಕರೆ ಎಲ್ಲ ನೋಡಿ 15 ಎಕರೆ ಇದೆ ಅಂತ ಹೇಳ್ತಾರೆ ಪಕ್ಕದವ್ರು. ರಿಯಲ್ ಎಸ್ಟೇಟ್ ಉದ್ಯಮಿ ಮುಂಚೂಣಿನಲ್ಲಿದ್ದಾನೆ. ಈ ತಾಲೂಕಿಗೆ ನಂಬರ್ 1 ಅವನು. ಇನ್ನೇನು ಕೊಡಿ, ಲೀಡ್ರ್ ಬೇರೆ ಅವನು. ಈ ಇವರಿಗೆಲ್ಲ ಯಾರಿಗೆ ರಿಯಲ್ ಎಸ್ಟೇಟ್ ಅವ್ರು ನಮ್ಮ ತಾಲೂಕಲ್ಲಿ ಬೆದರಿಸ್ತಾನೆ ಬೇರೆಯವ್ರಿಗೆ. ನಮಗೂ ಮಾಡ್ದ, ನಾವು ಅಷ್ಟು ಸುಲಭವಾಗಿಲ್ಲ. ಏನಿಲ್ಲ, ತಹಸೀಲ್ದಾರಿಗೆ ಕೊಟ್ಟಿದೆ ಅರ್ಜಿ. ಇದು ದೊಡ್ಡದಾಗಿ ರೋಡ್ ಬಿಡಿ, ಇದು ಹಳ್ಳ ಬಿಡಿ. ಅದೇನು ಅವ್ನ ಜಮೀನಿದೆ, ಅವ್ನಿಗೆ ಬದ್ದು ಮಾಡ್ಕೊಳ್ಳಿ. ಇದನ್ನೆಲ್ಲ ಯಾಕೆ ಮಾಡಬೇಕು? ಸರ್ಕಾರಿ ಜಮೀನು ಯಾಕೆ ಗೊತ್ತು? ಇನ್ಯಾರು ಇಲ್ಲ ಬಡವರು, ಸಬ್ಸಿಡಿ ಹೋಲ್ಡ್ರು ಅವ್ನಿಗೆ ಯಾಕೆ ಬೇಕು? ಇಲ್ಲ ಸರ್ಕಾರ ರಿಸರ್ವ್ ಮಾಡಲಿ, ಇಲ್ಲ ಸೈಡ್ಸ್ ಮಾಡಲಿ, ಅಥವಾ ಸ್ಮಶಾನಕ್ಕೆ ರಿಸರ್ವ್ ಮಾಡಲಿ. ನಾವು ಬೇಡ ಅನ್ನಲಿಲ್ಲ, ಅವ್ನಿಗೆ ಯಾಕೆ ಕೊಡಬೇಕು? ಇನ್ನು ಈ ಆರೋಪಗಳ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ವಿ ಮಂಜುನಾಥ್ ರವರನ್ನ ಫೋನ್ ಮೂಲಕ ಆರೋಪಗಳ ಕುರಿತು ಕೇಳಿದಾಗ, ಇದು ಸರ್ಕಾರಿ ಜಾಗ ಅಲ್ಲ, ನನ್ನ ಸ್ವಂತ ಜಾಗ. ಬೇಕಿದ್ರೆ ಅಧಿಕಾರಿಗಳು ಅಳತೆ ಮಾಡಲಿ ಎಂದು MMTV ವರದಿಗಾರರಿಗೆ ತಿಳಿಸಿದ್ದಾರೆ.
ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.